ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಟಿಎಂಸಿ ಕಾಂಗ್ರೆಸ್ ಅಡ್ಡಿ. ನ್ಯಾಯಾಂಗ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ, ಟಿಎಂಸಿ ಕಾರ್ಯಕರ್ತರ ಸಹಿತ ಹಲವರ ಬಂಧನ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಕಾವು ಏರ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆಗೆ ಪಶ್ಚಿಮ ಬಂಗಾಳ ತೀವ್ರ ಅಡ್ಡಿಪಡಿಸಿದೆ. ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ನಡೆದ ವಿಶೇಷ ತೀವ್ರ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ನ್ಯಾಯಾಲಯವೇ ನೇಮಿಸಿದ ನ್ಯಾಯಾಂಗ ಅಧಿಕಾರಿಗಳ ಮೇಲೆ ಹಲ್ಲೆ, ಮುತ್ತಿಗೆ ಯತ್ನ ನಡೆದಿತ್ತು. ಪ್ರಕರಣದ ಸಂಬಂಧವಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ 7 ಮಂದಿಯನ್ನು ವಶಕ್ಕೆ ಪಡೆದು ಒಬ್ಬ ಪಂಚಾಯತ್ ಸದಸ್ಯನನ್ನು ಬಂಧಿಸಿದೆ. ನ್ಯಾಯಾಂಗ ಅಧಿಕಾರಿಗಳಿಗೆ ದಿಗ್ಬಂಧನ ವಿಧಿಸಿದ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾ ಇರುವಂತಹ ಒಬ್ಬ ಅಭ್ಯರ್ಥಿಯ ಬಂಧನ ಆಗಿದೆ. ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಮಾಲ್ಡಾ ಘೇರಾವ್ ಪ್ರಕರಣವನ್ನ ತನಿಖೆ ಮಾಡುತ್ತಾ ಇರುವಂತಹ ಎನ್ಐಎ ಮಾಲ್ಡಾದ ಮಥವಾರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಯೀಂ ಚೌಧರಿ ಅವರನ್ನು ಬಂಧಿಸಿದೆ. ಬಂಗಾಳ ಪೊಲೀಸರಿಂದ ಮೊದಲು ಬಂಧಿತನಾಗಿದ್ದ ಎಐಎಂಐಎಂ ಸದಸ್ಯ ಮೊಫಕ್ರುಲ್ ಇಸ್ಲಾಂ ವಿಚಾರಣೆಯಿಂದ ಲಭಿಸಿದ ಸುಳಿವುಗಳ ಆಧಾರದ ಮೇಲೆ ಗೋರಂ ರಬ್ಬಾನಿಯನ್ನು ಬಂಧಿಸಲಾಗಿದೆ ಎಂದು ಎನ್ಐಎ ತಿಳಿಸಿದೆ.